ಇಂಪಿಂಜ್ಮೆಂಟ್ ಸಿಂಡ್ರೋಮ್ನಲ್ಲಿ ಭುಜದ ಮುಂಭಾಗದಲ್ಲಿ ನೋವು ಬರುತ್ತೆ. ಇದು ಹೆಚ್ಚಾಗಿ ಏಜ್ ಆಗಿರೋರ ಹತ್ರ ಕಾಣಿಸ್ಕೊಳ್ಳುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಶೋಲ್ಡರ್ ಪೇನ್ ಬಂದಾಗ ನೀವು ಐಸ್ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಇದರಲ್ಲಿ ಓವರ್ ಹೆಡ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಭುಜ ಮುಂದೆ ಬಂದಿರುತ್ತೆ ಏಜ್ ರಿಲೇಟೆಡ್ ಇಶ್ಯೂಸಲ್ಲಿ, ಅದನ್ನು ನೀವು ಗಮನ ವಹಿಸಿ ಯಾವಾಗಲೂ ಭುಜನ ಹಿಂದೆ ಇಟ್ಟು ಕೂತ್ಕೋಬೇಕು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ, ಜಾಸ್ ಸೆಂಟರ್ನಿಂದ ಫಿಸಿಯೋಥೆರಪಿಸ್ಟ್. ನಾನಿವತ್ತು ಶೋಲ್ಡರ್ ಇಂಪಿಂಜ್ಮೆಂಟ್ ಸಿಂಡ್ರೋಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಹೇಗೆ ಬರುತ್ತೆ, ಅದಕ್ಕೆ ಏನೇನು ಥೆರಪಿ ಮಾಡ್ಬೋದು, ಅದಕ್ಕೆ ಕಾರಣಗಳೇನು ಅಂತ ಹೇಳ್ಕೊಡ್ತಾ ಅದಕ್ಕೆ ಬೇಕಾಗಿರೋ ಒಂದಷ್ಟು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇಂಪಿಂಜ್ಮೆಂಟ್ ಸಿಂಡ್ರೋಮ್ನಲ್ಲಿ ಭುಜದ ಮುಂಭಾಗದಲ್ಲಿ ನೋವು ಬರುತ್ತೆ. ಈ ಮುಂಭಾಗದಲ್ಲಿರೋ ಶೋಲ್ಡರ್ ಜಾಯಿಂಟ್ನಲ್ಲಿ ಸ್ಪೇಸ್ ಕಡಿಮೆ ಆಗಿ ಅಲ್ಲಿ ಸ್ಮಾಲ್ ಮಸಲ್ಸ್ ಟೆಂಡಾನ್ ಇನ್ಸರ್ಟ್ ಆಗಿರುತ್ತೆ. ಆ ಮಸಲ್ಸ್ ಟೆಂಡಾನ್ ಇನ್ಫ್ಲಮೇಷನ್ ಆಗಿರೋದ್ರಿಂದ ನಿಮಗೆ ನೋವು ಬರೋ ಅಂಥದ್ದು. ಇದಕ್ಕೆ ಕಾರಣಗಳೇನೆಂದರೆ, ಒಂದು ಪುವರ್ ಪೋಸ್ಚರ್ ಮತ್ತು ಇನ್ನೊಂದು ರೊಟೇಟರ್ ಕಫ್ ಮಸಲ್ಸ್ ಅಂತ ಇರುತ್ತೆ, ಶೋಲ್ಡರ್ನ ಸರೌಂಡ್ ಆಗಿರೋಂಥ ಮಸಲ್ಸ್, ಅದರದ್ದು ವೀಕ್ನೆಸ್ ಆಗಿರುತ್ತೆ. ಈ ಎರಡು ಕಾರಣಗಳಿಂದ ಇಂಪಿಂಜ್ಮೆಂಟ್ ಸಿಂಡ್ರೋಮ್ ಬರುತ್ತೆ. ಇದು ಹೆಚ್ಚಾಗಿ ಏಜ್ ಆಗಿರೋರ ಹತ್ರ ಕಾಣಿಸ್ಕೊಳ್ಳುತ್ತೆ, ಅಂದರೆ ಅಬೌವ್ 50-60 ಆ ಥರ, ಮತ್ತು ಅಥ್ಲೀಟ್ಸ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಅಥ್ಲೀಟ್ಸ್ನಲ್ಲಿ ಸ್ಪೆಷಲಿ ಓವರ್ ಹೆಡ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್, ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಆಡೋರು ಅಂತ ಆ ಥರ ಅಥ್ಲೀಟ್ಸ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ವೆಯ್ಟ್ ಲಿಫ್ಟಿಂಗ್ ಯಾರು ಹೆಚ್ಚಾಗಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ಅಂಥವ್ರಲ್ಲಿ ಕೂಡ ಈ ಸಿಂಡ್ರೋಮ್ ಕಾಣಿಸ್ಕೊಳ್ಳುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಶೋಲ್ಡರ್ ಪೇನ್ ಬಂದಾಗ ನೀವು ಐಸ್ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸಮ್ 10 minutes ಥ್ರೂ ಔಟ್ ದ ಡೇ ಸಮ್ 3-4 ಟೈಮ್ಸ್ ಹಾಕಿ, ಅದಾದಮೇಲೆ ಕೆಲವು ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡಬೇಕಾಗುತ್ತೆ. ನೀವು ಆಗಿದ್ದ ದಿನ ಏನು ನೀವು ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ರೆಸ್ಟ್ ಕೊಡಬೇಕು. ನೆಕ್ಸ್ಟ್ 1-2 ದಿನ ನೋವು ಕಡಿಮೆ ಆಗ್ತಿದ್ದಂಗೆ ನೀವು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಂತ ಕಂಪ್ಲೀಟ್ ರೆಸ್ಟಲ್ಲೇ ಇರಬಾರ್ದು. ಇದರಲ್ಲಿ ಓವರ್ ಹೆಡ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದರಲ್ಲಿ ಸ್ಪೆಷಲಿ ನೀವು ಕೈನ ಸೈಡಿಂದ ಎತ್ತಿದಾಗ 60-120 ಡಿಗ್ರಿಯಲ್ಲಿ ನೋವು ಬರುತ್ತೆ, ಮತ್ತು ಅದರ ಮೇಲೆ ನೋವು ಬರಲ್ಲ, ಮತ್ತು 60 ಡಿಗ್ರಿಯಿಂದ ಕೆಳಗಡೆ ಬಂದಾಗ ನೋವು ಬರೋದಿಲ್ಲ. ಇದು ಟಿಪಿಕಲಿ ಇಂಪಿಂಜ್ಮೆಂಟ್ ಸಿಂಡ್ರೋಮ್ನಲ್ಲಿ ಕಾಣಿಸೋವಂಥದ್ದು. ಇದಕ್ಕೆ ನಾನು ನಿಮ್ಗೆ ಇವತ್ತು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲು ಎಕ್ಸಸೈಸ್ ಏನು ಮಾಡಬೇಕು ಅಂದರೆ, ನಾವು ಇದರಲ್ಲಿ ಟೆರಾಬ್ಯಾಂಡ್ ಯೂಸ್ ಮಾಡಿ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಟೆರಾಬ್ಯಾಂಡ್ ಇಲ್ಲ ಅಂದರೆ ನೀವು ವೆಯ್ಟ್ನ ಯೂಸ್ ಮಾಡಿ ಮಾಡ್ಬೋದು. ಎಕ್ಸಸೈಸ್ ಮಾಡೋಣ. ಫಸ್ಟ್ ಎಕ್ಸಸೈಸ್ ಬಂದು, ನೀವು ಟೆರಾಬ್ಯಾಂಡ್ನ ಯಾವುದಾದ್ರೂ ಡೋರ್ ನಾಬ್ಗೆ ಅಥವಾ ರೈಲಿಂಗಿಗೆ ಏನಾದರೂ ಹಾಕ್ಬಿಟ್ಟು ಈ ರೀತಿ ಇಟ್ಕೊಂಡು ಶೋಲ್ಡರ್ನ ಜಾಯಿನ್ ಮಾಡಬೇಕು. ಇಲ್ಲಿ ಶೋಲ್ಡರ್ನ ಬಂದು ನಮ್ಮ ಅಂದರೆ ಬಾಡಿಗೆ ಜಾಯಿನ್ ಮಾಡಿಬಿಟ್ಟು ಇದನ್ನು ಆಚೆ ಈ ಥರ ಹೊರಗಡೆ ತೆಗಿಬೇಕಾಗತ್ತೆ ಕೈನ. ಇದು ಮೊದಲನೇ ಎಕ್ಸಸೈಸ್. ಇದನ್ನು ಮಾಡುವಾಗ ಹೆಚ್ಚಾಗಿ ಪೇಷಂಟ್ಸ್ ಕೈ ಎತ್ತೋದು ಮಾಡ್ತಾರೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವೇನು ಮಾಡಬೇಕು, ಏನಾದರೂ ಟವೆಲ್ ಅಥವಾ ಹ್ಯಾಂಡ್ ಕರ್ಚಿಫ್ನ ಇಲ್ಲಿಟ್ಕೊಂಡು ಇದೇ ಟೆರಾಬ್ಯಾಂಡ್ ಅಥವಾ ಏನು ವೆಯ್ಟ್ ಇಟ್ಕೊಂಡಿರ್ತೀರಲ್ಲ ಅದರಿಂದ ಹೊರಗಡೆ ಈ ರೀತಿ ಮಾಡಬೇಕಾಗುತ್ತೆ. 1 2 3 4 5 6 7 8 9 10. ಇದನ್ನು 10 ರಿಪಿಟೇಷನ್ಸ್ 2-3 ಸೆಟ್ಸ್ ಮಾಡ್ಬೋದು. ಮತ್ತು ನೀವು ನಿಮ್ಮ ಕೈಲಿ ಆಗೋಷ್ಟು ರೆಸಿಸ್ಟೆನ್ಸ್ನ ಮಾತ್ರ ಇಟ್ಕೊಂಡು ನೀವು ಎಕ್ಸಸೈಸ್ನ ಮಾಡಬೇಕು. ನೋವು ಬರುತ್ತೆ ಅಂದಾಗ ನೀವು ಆ ಎಕ್ಸಸೈಸ್ನ ಅತಿ ಹೆಚ್ಚು ರೆಸಿಸ್ಟೆನ್ಸ್ ಅಥವಾ ಅತಿ ಹೆಚ್ಚು ಎಫರ್ಟ್ ಹಾಕಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲೇ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸ್ ಬಂದು, ನೀವು ಆಪೋಸಿಟ್ ಸೈಡ್ ನಿಂತ್ಕೊಂಡು ಅದೇ ಕೈಯಿಂದ ಟೆರಾಬ್ಯಾಂಡ್ನ ಒಳಗಡೆ ತಗೋಬೇಕು. ನೀವು 1 2 3 4 5 6 7 8 9 10. ನೆಕ್ಸ್ಟ್ ಎಕ್ಸಸೈಸ್, ಈ ರೀತಿ ಟೆರಾಬ್ಯಾಂಡ್ನ ಎಲ್ಬೋ ಲೆವೆಲ್ಲಿಗೆ ಹಾಕಿ ಕೈನ ಈ ಥರ ಇಟ್ಕೊಂಡು ಭುಜ ಹಿಂದೆ ಸ್ಕ್ವೀಸ್ ಮಾಡ್ತಾ ಹಿಂದಕ್ಕೆ ತಗೋಬೇಕು. 1 2 3
4 5 6 7 8 9 10. ನೆಕ್ಸ್ಟ್ ಎಕ್ಸಸೈಸ್ ಈ ರೀತಿ ಥೆರಾಬ್ಯಾಂಡ್ನ ಕೆಳಗಿಟ್ಟು ಹಿಂದಕ್ಕೆ ಎಳಿಬೇಕು. 1 2 3 4 5 6 7 8 9 10. ನೆಕ್ಸ್ಟ್ ಎಕ್ಸಸೈಸ್ ಯೋಗ ಮ್ಯಾಟ್ ಅಥವಾ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಾಡಬೇಕಾಗುತ್ತೆ. ಇದನ್ನು ಮಾಡುವಾಗ ಮೊದಲು ಕ್ವಾಡ್ರಿಪೋಡ್ ಪೊಸಿಷನ್ಗೆ ಬರಬೇಕಾಗುತ್ತೆ, ಅಂದರೆ 2 ಕೈ ಮತ್ತು 2 ಕಾಲ ಮೇಲೆ ನಮ್ಮ ಭಾರನ ಬಿಡುವಂಥದ್ದು. ಇದನ್ನು ಮಾಡುವಾಗ ಭುಜ ಅಂದರೆ ಹಿಂದೆ ಈ ಬೆನ್ನೇನಿದೆಯಲ್ಲ ಅದನ್ನು ಹೈಪ್ ಮಾಡಬೇಕಾಗುತ್ತೆ, ಅಂದರೆ ಸ್ವಲ್ಪ ಎತ್ತಬೇಕಾಗುತ್ತೆ. ಎತ್ತಿ ಹಿಡ್ದಿಟ್ಕೊಂಡು 1 2 3 4 5 6 7 8 9 10 ಆ ಥರ ಹಿಡಿದು 10 ಕೌಂಟ್ಸ್ ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕಾಗುತ್ತೆ. ಇದೇ ರೀತಿ 2 2 3 4 5 6 7 8 9 10 ರಿಲ್ಯಾಕ್ಸ್. ಈ ರೀತಿ ನೀವು 10 ಸೆಕೆಂಡ್ ಹೋಲ್ಡ್ 10 ರಿಪಿಟೇಷನ್ಸ್ ಪರ್ ಡೇ 2 ಸೆಟ್ಸ್ ಮಾಡ್ಬೋದು. ಇದರಿಂದ ನಿಮಗೆ ಮುಂದೆ ಇರೋ ಶೋಲ್ಡರ್ ನೋವು ಕಡಿಮೆ ಆಗುತ್ತೆ. ಜೊತೆಗೆ ಈ ಎಕ್ಸಸೈಸ್ ಮಾಡುವಾಗ ಇನ್ ಕೇಸ್ ಯಾವುದಾದ್ರೂ ಎಕ್ಸಸೈಸಲ್ಲಿ ನೋವು ಬಂತು ಅಂದರೆ ಆ ಪರ್ಟಿಕ್ಯುಲರ್ ಎಕ್ಸಸೈಸ್ನ ರೆಸಿಸ್ಟೆನ್ಸ್ ಕಡಿಮೆ ಮಾಡಬೇಕಾಗುತ್ತೆ, ಅಥವಾ ನೀವು ಆ ಎಕ್ಸಸೈಸ್ನ ಸ್ಟಾಪ್ ಮಾಡ್ಬೋದು. ಸ್ವಲ್ಪ ಈಸ್ ಆದಮೇಲೆ, ಅಂದರೆ ಎಲ್ಲ ಸ್ವಲ್ಪ ನೋವು ಎಲ್ಲ ಕಡಿಮೆ ಆದಮೇಲೆ ಆ ಎಕ್ಸಸೈಸ್ನ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಈ ಎಕ್ಸಸೈಸ್ ಮಾಡ್ತಾ ಕ್ರಮೇಣ ನೋವು ಕಡಿಮೆ ಆಗ್ತಾ ಬರುತ್ತೆ. ಇದಾದಮೇಲೆ ಇನ್ನೂ ಓವರ್ ಹೆಡ್ ಆ್ಯಕ್ಟಿವಿಟೀಸ್ನೆಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ, ನೋವು ಕಡಿಮೆ ಆಗಿದ್ದು ನೋಡಿಕೊಂಡು. ಜೊತೆಗೆ ಇದಕ್ಕೆ ಫಿಸಿಯೋಥೆರಪಿ ಟ್ರೀಟ್ಮೆಂಟಲ್ಲಿ ಐಸಿಂಗ್ ಮತ್ತು ಟೇಪಿಂಗ್, ಮೊಬಿಲೈಸೇಷನ್ ಇಂಥ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತೀವಿ. ಟ್ರೀಟ್ಮೆಂಟ್ನೆಲ್ಲ ಕೊಟ್ಟು ಅದ್ರ ಜೊತೆಗೆ ಎಕ್ಸಸೈಸ್ ಮಾಡಿಕೊಂಡು ನೋವು ಕಡಿಮೆ ಮಾಡಿಕೊಂಡು ನಿಮ್ಮ ನಾರ್ಮಲ್ ಲೈಫ್ ಸ್ಟೈಲ್ಗೆ ಬರಬೇಕಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಪೋಸ್ಚರ್. ಮತ್ತು ನೀವು ಕೂತ್ಕೊಳ್ಳುವಾಗ ಕಾನ್ಷಿಯಸ್ ಆಗಿ ನೀವು ಹಿಂದೆ, ಅಂದರೆ ಶೋಲ್ಡರ್ನ ಸ್ವಲ್ಪ ಹಿಂದೆ ಮಾಡಿ ಕೂತ್ಕೋಬೇಕಾಗುತ್ತೆ. ಯೂಶ್ವಲಿ ಈ ಸಿಂಡ್ರೋಮ್ ಇರೋರಿಗೆ ಭುಜ ಮುಂದೆ ಬಂದಿರುತ್ತೆ ಏಜ್ ರಿಲೇಟೆಡ್ ಇಶ್ಯೂಸಲ್ಲಿ. ಅದನ್ನು ನೀವು ಗಮನ ವಹಿಸಿ ಯಾವಾಗಲೂ ಭುಜನ ಹಿಂದೆ ಇಟ್ಟು ಕೂತ್ಕೋಬೇಕು. ಈಗ ಎಕ್ಸಸೈಸ್ ಸ್ಟ್ರೆಂಥನಿಂಗ್ ಮಾಡ್ತಾ ಮಾಡ್ತಾ ಕೂಡ ಹಿಂದೆ ಶೋಲ್ಡರ್ ಬ್ಲೇಡ್ಸ್ನ ಮಸಲ್ಸ್ ಹಿಡಿದಿಟ್ಕೊಂಡಾಗ ಪೋಸ್ಚರ್ ಕೂಡ ಸರಿ ಹೋಗುತ್ತೆ. ಪೋಸ್ಚರ್ನ ನಾರ್ಮಲ್ ಮಾಡೋದ್ರಿಂದ ನಿಮಗೆ ನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ನಿಮಗೆ ಯಾವುದ್ರದ್ದು ನೋವಿದೆ, ಅದಕ್ಕೆ ಯಾವುದಕ್ಕೆ ಫಿಸಿಯೋಥೆರಪಿ ಬೇಕು ಅದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದ್ರ ಬಗ್ಗೆ ಮಾತಾಡ್ತಾ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.